ಹಲೋ ಎವ್ರಿವನ್, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ಬ್ರಿಡ್ಜ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೆ. ಅಂದರೆ ನೀವು ಹೈಸ್ಕೂಲ್ ಲೆವೆಲ್ನಲ್ಲಿ ಏನು ಕೆಮಿಸ್ಟ್ರಿ ಕಲ್ತಿದ್ರಿ, ನೀವು ಕಲ್ತಿರೋವಂಥದ್ದನ್ನೇ ಮತ್ತೆ ಸ್ವಲ್ಪ ನಿಮಗೆ ರೀಕಾಲ್ ಮಾಡಿಸಿ, ನಿಮಗೆ ರಿಮೈಂಡ್ ಮಾಡಿಸಿ, ಮತ್ತು ಮೆಮೊರೈಸ್ ಮಾಡ್ಕೊಳ್ಳೋವಂತಹ ಒಂದು ಪ್ರೋಸೆಸನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ದಟ್ ಇದರಿಂದ ಮಾಡೋದ್ರಿಂದ ನಿಮಗೆ ಮುಂದೆ PUC ಕೆಮಿಸ್ಟ್ರಿನ ಕಲಿಯೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಲರ್ನ್ ದ ಕೆಮಿಸ್ಟ್ರಿ ಸಿಲೆಬಸ್ ಆಫ್ PU ಎಜುಕೇಷನ್ ವೆರಿ ಹ್ಯಾಪಿಲಿ ಆ್ಯಂಡ್ ಇನ್ ಎ ಕಂಫರ್ಟಬಲ್ ಮ್ಯಾನರ್. ಸೊ ಅದರಿಂದ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೆ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಡೆಫಿನಿಷನ್ ಆಫ್ ಕೆಮಿಸ್ಟ್ರಿ ಅಂತಂದರೆ ಏನು ಒಂದು ಡೆಫಿನಿಷನನ್ನು ಕೊಟ್ಟು ಅಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಅಕಾರ್ಡಿಂಗ್ ಟು ಮೈ ಡೆಫಿನಿಷನ್ ಅಥವಾ ಕೆಮಿಸ್ಟ್ರಿ ಡೆಫಿನಿಷನ್ ಏನಿದೆ ಅದರ ಪ್ರಕಾರ ಕೆಮಿಸ್ಟ್ರಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಬ್ರ್ಯಾಂಚ್ ಆಫ್ ಸೈನ್ಸ್ which deals with the study of a matter, that is the composition of the matter, the structure of the matter and the properties of a matter. The study of all these things about a matter, it is nothing but a chemistry anta helide. Or simply chemistry means it is nothing but the study of matter ಅಂತ ಅನ್ಕೊಬೋದು. ಆ್ಯಂಡ್ ವೆನ್ ಐ ಹ್ಯಾವ್ ಗಿವನ್ ದ ಡೆಫಿನೇಷನ್ ಆಫ್ ಕೆಮಿಸ್ಟ್ರಿ, ದ ಸ್ಟಡಿ ಆಫ್ ಮ್ಯಾಟರ್, ನೌ ದೆನ್ ಒನ್ ಇಂಪಾರ್ಟೆಂಟ್ ಕ್ವೆಶನ್ ವಿಚ್ ಮೇ ಕ್ರಾಸ್ ಅವರ್ ಮೈಂಡ್, ನಮ್ಮ ಮೈಂಡಿಗೆ ಒಂದು ಕ್ವೆಶನನ್ನು ಕೇಳುತ್ತೆ. ಹಾಗಿದ್ರೆ ಈ ಮ್ಯಾಟರ್ ಅಂತಂದರೆ ಏನು? ಸ್ಟಡಿ ಆಫ್ ಮ್ಯಾಟರ್ ಈಸ್ ನಥಿಂಗ್ ಬಟ್ ಕೆಮಿಸ್ಟ್ರಿ ಅಂತ ಹೇಳಿದ್ರಿಲ್ಲ ಸರ್. ಹಾಗಿದ್ರೆ ಮ್ಯಾಟರ್ ಅಂತಂದರೆ ಏನು? ದಟ್ ಯು ನೋ ಪೀಪಲ್, ಅದೇ ನಿಮಗೆ ಗೊತ್ತಿದೆ, ಅದು ನಿಮಗೆ ಗೊತ್ತೇ ಇದೆ ಮ್ಯಾಟರ್ ಅಂತಂದರೆ ಏನು. ಮತ್ತು ಅದನ್ನು ನಾನು ಸ್ವಲ್ಪ ನಿಮಗೆ ಹೊರಗಡೆ ತೊಗೋತಾ ಇದ್ದೀನಿ ಅಷ್ಟೇ. ಹಾಗಿದ್ರೆ ಮ್ಯಾಟರ್ ಅಂತಂದರೆ ಏನು? ಮ್ಯಾಟರ್ ಅಂತ ಬಂದಾಗ ಟೈಪ್ಸ್ ಆಫ್ ಮ್ಯಾಟರ್ ಎಲ್ಲ ಬರುತ್ತೆ ಅಲ್ಲಿ. ಮ್ಯಾಟರ್ ಕ್ಯಾನ್ ಬಿ ಎಕ್ಸಿಸ್ಟೆಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್. ಮತ್ತು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಅಂತ ಬಂದಾಗ ಈಚ್ ಆ್ಯಂಡ್ ಎವ್ರಿ ಟೈಪ್ ಆಫ್ ದ ಮ್ಯಾಟರ್ಗೆ ಡೆಫಿನೆಟ್ ಪ್ರಾಪರ್ಟೀಸ್ ಬರುತ್ತೆ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ಈ ಮ್ಯಾಟರ್ ಅಂತಂದರೆ ಏನು, ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಆ್ಯಂಡ್ ದ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್, ಆ್ಯಂಡ್ ಲೇಟರ್ we shall focus on, after that we shall focus on the existence of a matter in different forms. ಯಾವ ಫಾರ್ಮ್ಸಲ್ಲಿ ಅದು ಮ್ಯಾಟರು ಎಕ್ಸಿಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟು ತಿಳ್ಕೊಳ್ಳೋಣ. ಸೊ ಈಗ ಬೇಸಿಕಲಿ ನನಗೆ ಈಗ ಬೇಕಿರೋಂಥ ಪ್ರಶ್ನೆ, ನನಗೆ ಬೇಕಿರೋಂಥ ಒಂದು ಆನ್ಸರ್ ಏನು ಅಂತಂದರೆ, ಐ ನೀಡ್ ಟು ನೋ ಅಬೌಟ್ ದ ಮ್ಯಾಟರ್ ಅಂತಂದರೆ ಏನು? ಬರೀತಾ ಇದ್ದೀನಿ ಮ್ಯಾಟರ್. ಸೊ ವಾಟ್ ಯು ಮೀನ್ ಬೈ ದಿಸ್ ಮ್ಯಾಟರ್ ಅಂತಂದರೆ ಏನು ಡೆಫಿನಿಷನ್ ಬರುತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಈಗ ಮ್ಯಾಟರ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್, ಮ್ಯಾಟರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎನಿ ಸಬ್ಸ್ಟೆನ್ಸ್ ಅಂತ ಹೇಳಿ. ಮ್ಯಾಟರ್ ಅಂತಂದರೆ ಏನು ಅಂತಂದರೆ ಎನಿಥಿಂಗ್ ವಿಚ್ ಈಸ್ ಪ್ರೆಸೆಂಟ್ ಅರೌಂಡ್ ಅಸ್ ವಿಚ್ ಈಸ್ ನಥಿಂಗ್ ಬಟ್ ಅ ಮ್ಯಾಟರ್. ಅಥವಾ ನಮ್ಮ ಸುತ್ತಲೂ ಏನಿದೆ, ಈ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ನಾವು ಏನು ನೋಡ್ತೀವಿ, ವಸ್ತು ಅಂತ ಏನು ನೋಡ್ತೀವಿ, ಕನ್ನಡದಲ್ಲಿ ಮ್ಯಾಟರ್ನ ನಾವು ವಸ್ತು ಅಂತ ಹೇಳ್ತೀವಿ. ಪ್ರತಿಯೊಂದು ಸಬ್ಸ್ಟೆನ್ಸನ್ನು ನಾವು ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇಟ್ಕೊಂಡಿದ್ದೀನಿ ನನ್ನ ಕೈನಲ್ಲಿ ಒಂದು ಪೆನ್ ಇದೆ, ಮಾರ್ಕರ್ ಪೆನ್ ಇದೆ. ಈ ಮಾರ್ಕರ್ ಪೆನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಮ್ಯಾಟರ್. ನಮ್ಮ ಬಾಡಿ ಏನಿದೆ, ನಮ್ಮ ಬಾಡಿ ಮ್ಯಾಟರ್. ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೆ ನಿಮಗೆ, ಈ ಬೋರ್ಡು ಇಟ್ ಈಸ್ ನಥಿಂಗ್ ಬಟ್ ಅ ಮ್ಯಾಟರ್. ದ ಸ್ಟಡಿ ಆಫ್ ದಿಸ್ ಮ್ಯಾಟರ್ ಇಟ್ ಈಸ್ ನಥಿಂಗ್ ಬಟ್ ಅ ಕೆಮಿಸ್ಟ್ರಿ ಅಂತ ಹೇಳಿದ್ದೀನಿ. ಹಾಗಿದ್ರೆ ಒಂದು ಮ್ಯಾಟರ್ಗೆ ಒಂದು ಡೆಫಿನೇಷನ್ನ ಕೊಟ್ಟರೆ ಏನು ಕೊಡ್ಬೋದು ಡೆಫಿನೇಷನ್ನು?
ವಾಟ್ ಮೇ ಬಿ ದ ಡೆಫಿನೇಷನ್ ಆಫ್ ದಿಸ್ ಮ್ಯಾಟರ್? ಯಾವಾಗ ಒಂದು ಒಂದು ವಸ್ತುನ ಮ್ಯಾಟರ್ ಅಂತ ಯಾವಾಗ ಹೇಳ್ತೀವಿ? ಅದಕ್ಕೊಂದು ಸಿಂಪಲ್ ಡೆಫಿನೇಷನ್ ಬರುತ್ತೆ. ಏನು ಡೆಫಿನೇಷನ್ ಬರುತ್ತಪ್ಪ ಅಂತಂದರೆ ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಮ್ಯಾಟರ್ ಅಂತಂದರೆ ಎನಿ ಸಬ್ಸ್ಟೆನ್ಸ್. ಈಗ ನೋಡಿ, ಯಾವುದೇ ಒಂದು ಸಬ್ಸ್ಟೆನ್ಸ್ ಅಂತ ತಗೊಳ್ಳಿ, ಅದನ್ನು ಯಾಕೆ ಮ್ಯಾಟರ್ ಅಂತ ಹೇಳ್ತೀವಿ? ಅದರ ಡೆಫಿನೇಷನ್ ಏನು ಅಂತಂದರೆ, ಮ್ಯಾಟರ್ ಈಸ್ ದಟ್ ಎನಿಥಿಂಗ್ ವಿಚ್ ಹ್ಯಾಸ್ ಎ ಡೆಫಿನಿಟ್ ಮಾಸ್. ಯಾವುದೇ ಒಂದು ಸಬ್ಸ್ಟೆನ್ಸ್ಗೆ ಒಂದು ಡೆಫಿನಿಟ್ ಮಾಸ್ ಆ್ಯಂಡ್ ವಿಚ್ ಕ್ಯಾನ್ ಆಕ್ಯುಪೈ ಸರ್ಟನ್ ಸ್ಪೇಸ್ ಇನ್ ದ ಯೂನಿವರ್ಸ್. Anything or any substance which has a definite mass and which occupies space, and that substance, it is nothing but a matter anta ಹೇಳ್ತಾರೆ. Or that thing, whatever that thing which has a definite mass and which can occupy a certain space, and it is nothing but a matter. ನಿಮ್ಗೆ ಅರ್ಥ ಆಗಿದೆಯಲ್ಲ? ಕನ್ನಡದಲ್ಲಿ ನೀವು ಯಾವುದೇ ಒಂದು ವಸ್ತು ಅಂತ ತಗೊಂಡಾಗ ಆ ವಸ್ತುವಿಗೆ ಒಂದು ಡೆಫಿನಿಟ್ ತೂಕ ಬರುತ್ತೆ. ಮಾಸ್ ಅಂತ ಅಂದಾಗ ಅದಕ್ಕೊಂದು ಅಮೌಂಟ್ ಅಂತ ಹೇಳ್ತೀವಿ, ಅಥವಾ ತೂಕ, ಅದಕ್ಕೊಂದು ಡೆಫಿನಿಟ್ ತೂಕ ಅಥವಾ ಮಾಸ್ ಅಂತ ಇರುತ್ತೆ. ಮತ್ತು ನಿಮ್ಗೆ ಗೊತ್ತಿದೆ, ಅದು ನಾನು ಇಲ್ಲಿ ಒಂದು ನೋಡಿ, ಈ ಡಸ್ಟರ್ನ ನಾನು ಇಲ್ಲಿ ನನ್ನ ಕೈ ಮೇಲೆ ಇಟ್ಕೊಂಡೆ ಅಂತಂದರೆ, ನನ್ನ ಕೈ ಮೇಲೆ ಏನು ಸ್ಪೇಸ್ ಇತ್ತು, ಆ ಸ್ಪೇಸ್ನಲ್ಲಿ ಸ್ವಲ್ಪ ಭಾಗನ ಅಥವಾ ಸ್ವಲ್ಪ ಜಾಗನ ಅದು ತಾನು ಆಕ್ಯುಪೈ ಮಾಡ್ಕೊಂಡಿದೆ, ಅಥವಾ ತಾನು ಆ ಜಾಗನ ಹಿಡ್ಕೊಂಡಿದೆ, ಲೈಕ್ ದಿಸ್. Therefore, any substance which has a definite mass and which can occupy a definite space, and such a type of substance, it is called as a matter ಅಂತ ಹೇಳ್ತೀವಿ. ಕ್ಲಿಯರ್ಲಿ ನಿಮ್ಗೆ ಅರ್ಥ ಆಗಿದೆ. ಯಾವುದೇ ಒಂದು ಸಬ್ಸ್ಟೆನ್ಸನ್ನು ನಾವು ಮ್ಯಾಟರ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಅದಕ್ಕೊಂದು ಡೆಫಿನಿಟ್ ತೂಕ ಇದ್ದಾಗ ಅಥವಾ ಡೆಫಿನಿಟ್ ಅಮೌಂಟ್ ಇದ್ದಾಗ, ಮತ್ತು ಅದಕ್ಕೆ ಒಂದು ಡೆಫಿನಿಟ್ ಸ್ಪೇಸನ್ನು ಅದು ಆಕ್ಯುಪೈ ಮಾಡಿಕೊಂಡ್ರೆ ಯೂನಿವರ್ಸಲ್ಲಿ, ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಅ ಮ್ಯಾಟರ್. ಅದೇ ಥರ ಯಾಕೆ ನನ್ನ ಬಾಡಿನ ಅಥವಾ ಹ್ಯೂಮನ್ ಬಾಡಿನ ನಾನು ಮ್ಯಾಟರ್ ಅಂತ ಕರೆದೆ ಅಂತಂದರೆ, ಬಿಕಾಸ್ ಅವರ್ ಬಾಡಿ ಈಸ್ ಆಲ್ಸೋ ಒನ್ ಆಫ್ ದ ಮ್ಯಾಟರ್, ಸೊ ವಿಚ್ ಆಸ್ ಎ ಡೆಫಿನಿಟ್ ಮಾಸ್. ನಮಗೂ ಒಂದು ಡೆಫಿನಿಟ್ ಮಾಸ್ ಅಂತ ಬರುತ್ತೆ, ಮತ್ತು ನಾವು ಒಂದು ಡೆಫಿನಿಟ್ ಇದನ್ನು ಏನು ಒಂದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡಿದ್ದೀವಿ. ಸೊ ನಮ್ಮದೊಂದು ಸ್ಪೇಸ್ ಅಂತ ಬಂದಾಗ ನಮಗೊಂದು ವಾಲ್ಯೂಮ್ ಅಂತೆಲ್ಲ ಬರುತ್ತೆ ನೋಡಿ, ಸೈಜು, ವಾಲ್ಯೂಮ್ ಈ ಥರ. ಅಂದರೆ ನಾವೊಂದು ನಿರ್ದಿಷ್ಟ ಜಾಗನ ನಾವು ಆಕ್ರಮಿಸ್ಕೊಂಡಿದ್ದೀವಿ ಈ ಜಗತ್ತಿನಲ್ಲಿ. Therefore, myself and yourself and all the human bodies are nothing but the matter ಅಂತ ಹೇಳ್ಬೋದು. Therefore, ಈಗ ಮ್ಯಾಟರ್ ಅಂದರೆ it is nothing but anything which has a definite mass, which has a definite mass and can occupy space, and it is nothing but a matter. ನಿಮ್ಗೆ ಅರ್ಥ ಆಗಿರುತ್ತೆ. ಲೈಫ್ ಒಂದು ಸಿಂಪಲ್ ಡೆಫಿನೇಷನು. ನಾನು ಪಾಠ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಕ್ಲಾಸಸ್ ಶುರುವಾಗೋವರೆಗೆ ವರ್ಚುವಲ್ ಕ್ಲಾಸಲ್ಲಿ, ನಿಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಮಾಡ್ತಾಯಿದ್ದೀನಿ. ನಾನು ಏನು ಪಾಠ ಮಾಡ್ತಾಯಿರ್ತೀನಿ ಆವಾಗ ನೀವೇನು ಮಾಡಬೇಕು, ಸೊ ನಿಮ್ಮ ಒಂದು ಏನು ಅರ್ಥ ಮಾಡ್ಕೊಳ್ಳೋದಕ್ಕಿರ್ಬೋದು, ಅಥವಾ ನೀವು ಓದ್ಕೊಳ್ಳೋದಕ್ಕೆ ಮುಂದೆ ಅನುಕೂಲ ಆಗೋದಕ್ಕೆ ನೀವೇನು ಮಾಡಬೇಕು, ಸೊ ನಾನು ಏನು ಹೇಳ್ತೀನಿ, ನಾನು ಏನು ಡಿಕ್ಟೇಟ್ ಮಾಡ್ತೀನಿ, ಅಥವಾ ನಾನು ಏನು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೀನಿ, ಅದ್ರ ಬಗ್ಗೆ ನೀವೇ ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಒಂದು ಓನ್ ಹ್ಯಾಂಡ್ ರೈಟಿಂಗಲ್ಲಿ, ನಿಮ್ಮ ಒಂದು ಓನ್ ಸ್ಟೈಲ್ನಲ್ಲಿ ನೀವು ನೋಟ್ಸನ್ನು ಬರೆದಿಟ್ಕೊಂಡ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ನೀವು ಓದ್ಕೊಳ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಮತ್ತು ಅದು ನಿಮಗೆ ಒಂದು ಕ್ರಿಯೇಟಿವಿಟಿನ ಕೊಡುತ್ತೆ ಅಬೌಟ್ ಕ್ರಿಯೇಟಿಂಗ್ ದ ನೋಟ್ಸ್ ಆರ್ ಅಬೌಟ್ ರೈಟಿಂಗ್ ದ ನೋಟ್ಸ್. ಮತ್ತು ಇಲ್ಲಿ ನಾವು ನೋಟ್ಸನ್ನು ಬರೆಯೋದಕ್ಕೆ ಕಲ್ತ್ಕೊಂಡ್ರೆ ಮುಂದೆ ಅದು ಬೇರೆ ಬೇರೆ ರೂಪದಲ್ಲಿ ಅದು ನಿಮಗೆ ಹೆಲ್ಪಿಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಏನು ಕೆಲವೊಂದನ್ನ ಇಲ್ಲಿ ಬರೆದು ತೋರಿಸ್ತೀನಿ, ಮತ್ತು PPTನಲ್ಲಿ ನಿಮಗೆ ಡೈರೆಕ್ಟಾಗಿ ಅದನ್ನು ತೋರಿಸ್ತೀನಿ. ಅಂತ ಇದರಲ್ಲಿ ನೀವು ಪಾಠ ಕೇಳಬೇಕಾದ್ರೆ ನೀವೇನು ಮಾಡಬೇಕು, ಸೊ ನಾನೇನು ಹೇಳ್ತೀನಿ ಅದನ್ನು ಸ್ವಲ್ಪ ನೀವು ನೋಟ್ ಡೌನ್ ಮಾಡ್ಕೊಬೇಕು. ಒಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಬರ್ಕೊಳ್ತಾ ಹೋಗಬೇಕು. ಬರ್ಕೊಂಡಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ನಿಮ್ಮ ಮೈಂಡ್ಗೆ ಹೋಗುತ್ತೆ. ಅಂದರೆ ನೀವು ಕೇಳಿಸ್ಕೊಂಡು ನೋಡಿ, ನಾನು ಪಾಠ ಮಾಡಬೇಕಾದಾಗ ನೀವು ಕೇಳಿಸ್ಕೊಳ್ತೀರಿ, ಕಿವಿನಲ್ಲಿ ಕೇಳಿಸ್ಕೊಂಡು ಅದನ್ನು ಮನಸ್ಸಿಗೆ ತೊಗೊಂಡು ಮೈಂಡಿಂದ ಅದನ್ನು ಬರವಣಿಗೆ ರೂಪಕ್ಕೆ ಇಳಿಸ್ತೀರಲ್ಲ, ಆವಾಗ ನಿಮಗೆ ಒಂದು 70% ನಿಮಗೆ ಟಾಪಿಕ್ ಅರ್ಥ ಆಗೋಗುತ್ತೆ. ಸೊ ಇದನ್ನು ಮಾಡಿ ಅಂತ ಹೇಳ್ತಾ, therefore ಮ್ಯಾಟರ್ ಅಂತ ಹೇಳಿದ್ರೆ, ಮ್ಯಾಟರ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎನಿ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಎ ಡೆಫಿನಿಟ್ ಮಾಸ್ ಆ್ಯಂಡ್ ಆಕ್ಯುಪೈಸ್ ಸ್ಪೇಸ್, ಆ್ಯಂಡ್ ಸಚ್ ಎ ಟೈಪ್ ಆಫ್ ಸಬ್ಸ್ಟೆನ್ಸ್ ವಿಚ್ ಇಸ್ ನಥಿಂಗ್ ಬಟ್ ಅ ಮ್ಯಾಟರ್ ಅಂತ ಹೇಳ್ತಾನೆ. therefore ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಹಾಗೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಮ್ಯಾಟರ್ ಅಂತಂದರೆ, ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್. whatever the things which are present around us, including me, including you,
including the clothes, including the pen, including this duster, the board, the wall, water bottle, table, etc., etc., etc. And all those things, they are the examples of the matter. Is it clear? Therefore, matter is nothing but a substance which has a definite mass and occupies space. Is it clear? ಹಾಗಿದ್ರೆ ಮ್ಯಾಟರು ನೆಕ್ಸ್ಟ್ ಫಂಡಮೆಂಟಲ್ ಮ್ಯಾಟರ್ ಅಂತ ಗೊತ್ತಾಯಿತು. ದ ಸ್ಟಡಿ ಆಫ್ ದಿಸ್ ಮ್ಯಾಟರ್ ಇಟ್ ಇಸ್ ನಥಿಂಗ್ ಬಟ್ ಕೆಮಿಸ್ಟ್ರಿ ಅಂತ ಹೇಳಿದೆ ನಿಮಗೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಹಾಗಿದ್ರೆ ಮ್ಯಾಟರು ನಮ್ಮ ಈ ಪ್ರಪಂಚದಲ್ಲಿ ಅಥವಾ ಈ ಒಂದು ವಿಶ್ವದಲ್ಲಿ, ಜಗತ್ತಿನಲ್ಲಿ ಮ್ಯಾಟರು ಯಾವ್ಯಾವ ಟೈಪಲ್ಲಿರುತ್ತೆ? ಒಂದು ವಸ್ತು ಅಂತ ತಗೊಂಡಾಗ ಸಬ್ಸ್ಟೆನ್ಸು ಯಾವ್ಯಾವ ರೂಪದಲ್ಲಿ ವಸ್ತು ಅದು ಎಕ್ಸಿಸ್ಟ್ ಆಗಿರುತ್ತೆ. what are the different forms in which the matter can be existed? That means simply the type of matter. The next bit of the topic, it is nothing but type of matter. You should know all these things. Type of matter. ಯಾಕೆ ನಮಗೆ ಬೇಕಿದು ಟೈಪ್ ಆಫ್ ಮ್ಯಾಟರ್ ಅಂತಂದರೆ we are studying about matter. So there is no only one type of matter. The matter can be existed in different types. ಹಾಗಿದ್ರೆ ಟೈಪ್ಸ್ ಆಫ್ ಮ್ಯಾಟರ್ ಅಂತಂದರೆ ಏನು? ಟೈಪ್ಸ್ ಆಫ್ ಮ್ಯಾಟರ್ ಅಂತಂದರೆ ಯಾವ ಟೈಪಲ್ಲಿ ಎಕ್ಸಿಸ್ಟ್ ಆಗುತ್ತೆ ಮ್ಯಾಟರು ಅದನ್ನು ನೋಡೋಣ. ಇದು ಯಾರು ಗೊತ್ತಿಲ್ಲದಿರುವಂತಹ ಒಂದು ಯಕ್ಷ ಪ್ರಶ್ನೆ ಅಲ್ಲ ಇದು. ಇಟ್ ಇಸ್ ನಾಟ್ ಸಚ್ ಅ ಬಿಗ್ ಕ್ವೆಶನ್. ಯು ಪೀಪಲ್ ಆಲ್ ನೋ ದಟ್ ಮ್ಯಾಟರ್ ಎನಿಬಡಿ ಕ್ಯಾನ್ ಟೆಲ್ ಅಸ್, ಎನಿಬಡಿ ಕ್ಯಾನ್ ಟೆಲ್ ಮೀ. ಒಂದು ಮ್ಯಾಟರ್ ಅಂತ ಅಂದಾಗ ಮ್ಯಾಟರು ಜನರಲ್ ಆಗಿ ಬೇಸಿಕ್ಕಾಗಿ ನಮ್ಮ ಕಣ್ಣಿಗೆ ಕಾಣೋಂಗೆ ಮ್ಯಾಟರು ಬೇಸಿಕಲಿ 3 ಟೈಪ್ಸಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ. ಅಥವಾ ಮ್ಯಾಟರ್ನಲ್ಲಿ 3 ಥರ ಬರುತ್ತೆ, ನಿಮಗೆ ಗೊತ್ತಿರುತ್ತೆ. ಹೌ ಮೆನಿ ಟೈಪ್ಸ್ ಆಫ್ ಮ್ಯಾಟರ್ ಆರ್ ದೇರ್ ಅಂತಂದರೆ ಬೇಸಿಕಲಿ ಫಂಡಮೆಂಟಲಿ ದೇರ್ ಆರ್ 3 ಟೈಪ್ಸ್. ದೇರ್ ಆರ್ 3 ಟೈಪ್ಸ್ ಆಫ್ ಮ್ಯಾಟರ್. ವಾಟ್ ಆರ್ ದ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಅಂತ ಅಂದಾಗ ಯು ಕ್ಯಾನ್ ಸೇ ದಟ್, ನೀವೇನು ಹೇಳಿದ್ರಿ ಅದನ್ನ ಬರೀತಾ ಇದ್ದೀನಿ. ದ ಫಸ್ಟ್ ಟೈಪ್ ಆಫ್ matter it is called as solid. ನಾನು ಬರೆಯೋದು ಕಾಣುತ್ತೆ ಅಂತ ಅನ್ಕೊಳ್ತೀನಿ ನಿಮಗೆ. The first one it is equal to solid matter. The second type of matter it is called as liquid. And the third type of matter it is equal to gas. ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು 3 ಥರ ಡಿಫ್ರೆಂಟ್ ಮ್ಯಾಟರ್ಸ್ ಬರುತ್ತೆ ನಾವು ಕಣ್ಣಲ್ಲಿ ನೋಡುವಂಥದ್ದು. ಒಂದು ಸಾಲಿಡ್ ಮ್ಯಾಟರ್ ಅಂತ ಹೇಳ್ತೀವಿ, ಇನ್ನೊಂದು ಲಿಕ್ವಿಡ್ ಮ್ಯಾಟರ್ ಅಂತ ಹೇಳ್ತಾನೆ, ಇನ್ನೊಂದನ್ನು ಥರ್ಡ್ ಟೈಪ್ ಇಟ್ ಈಸ್ ನಥಿಂಗ್ ಬಟ್ ದ ಗೇಷಿಯಸ್ ಮ್ಯಾಟರ್. ಎಲ್ಲ ಗೊತ್ತಿದೆ ನಮಗೆ. ಸಾಲಿಡ್ ಮ್ಯಾಟರ್, ಲಿಕ್ವಿಡ್ ಮ್ಯಾಟರ್, ಗ್ಯಾಸ್ ಎಲ್ಲ ಗೊತ್ತಿದೆ. ಇನ್ ಅಡಿಷನ್ ಟು ದಟ್, ಸೊ ಒನ್ ಮೋರ್ ಟೈಪ್ ಆಫ್ ಮ್ಯಾಟರ್ ಇಸ್ ಪ್ರೆಸೆಂಟ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಆರ್ ವಿಚ್ ಈಸ್ ಫಾರ್ಮ್ ಓನ್ಲಿ ಇನ್ ಸರ್ಟನ್ ಕೇಸಸ್ ಅಂತ ಹೇಳ್ತಾನೆ. ಆ್ಯಂಡ್ ದ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಇಟ್ ಇಸ್ ನಥಿಂಗ್ ಬಟ್ ಪ್ಲಾಸ್ಮಾ ಅಂತ ಹೇಳಿದ್ವಿ. ನಮ್ಮ ಕಣ್ಣಿಗೆ ಕಾಣುವಂಥದ್ದು 3: ಸಾಲಿಡು, ಲಿಕ್ವಿಡು ಮತ್ತು ಗ್ಯಾಸು. ಮತ್ತು ಇನ್ನೊಂದು ಕಾಣುತ್ತೆ, ಇನ್ನೊಂದು ಬರುತ್ತೆ, ಕಾಣ್ತಾ ಇಲ್ಲ ಅನ್ಸುತ್ತಲ್ಲಿ. ಇನ್ನೊಂದು ಮ್ಯಾಟರ್ ಯಾವುದು? ಅಪಾರ್ಟ್ ಫ್ರಮ್ ಆಲ್ ದೀಸ್ 3 ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್, ದ ಫೋರ್ತ್ ಟೈಪ್ ಆಫ್ ಮ್ಯಾಟರ್ ಇಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಾ. ಇದು ಗೊತ್ತಿದೆ ನಿಮಗೆ. ಪ್ಲಾಸ್ಮಾ ಅಂತ ಅಂದಾಗ ಅದು ಒಂದು ಡೆಫಿನೆಟ್ ಕಂಡೀಷನಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ. ಒಂದು ಮ್ಯಾಟರು ಯಾವುದೋ ಒಂದು ಡೆಫಿನೆಟ್ ಕಂಡೀಷನ್ಸ್, ಕೆಲವೊಂದು ಕಂಡೀಷನ್ಸು ಸ್ಯಾಟಿಸ್ಫೈ ಆದಾಗ ಅಲ್ಲಿ ಪ್ಲಾಸ್ಮಾ ಸ್ಟೇಟ್ಗೆ ಮ್ಯಾಟರ್ ಎಂಟ್ರಿ ಆಗುತ್ತೆ. ಅದೇನು ಅಂತ ಮುಂದೆ ನಿಮ್ಗೆ ಹೇಳ್ಕೊಡ್ತೀನಿ. ಇಟ್ ಈಸ್ ನನಗೆ ಈಗ ಬೇಕಿರೋದು ನನಗೆ ವೆರಿ ಇಂಪಾರ್ಟೆಂಟ್ಲಿ ಸೊ ಸಾಲಿಡ್ ಮತ್ತು ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಹಾಗಿದ್ರೆ ಈಗ ಸಾಲಿಡ್ ಅಂತಂದರೆ ಏನು ಮತ್ತು ಲಿಕ್ವಿಡ್ ಅಂತಂದರೆ ಏನು, ಆ್ಯಂಡ್ ಸಿಮ್ಲರ್ಲಿ ವಾಟ್ ಯು ಮೀನ್ ಬೈ ಎ ಗ್ಯಾಸ್. ಸೊ ಸಾಲಿಡ್ ಅಂತ ತಗೊಂಡಾಗ ಇನ್ ದಟ್ ಕೇಸ್ ಸೊ ಯಾವಾಗ ಅದನ್ನು ಸಾಲಿಡ್ ಅಂತ ಕರಿತೀವಿ, ಯಾವಾಗ ಲಿಕ್ವಿಡ್ ಅಂತ ಕರಿತೀವಿ, ಮತ್ತು ಗ್ಯಾಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ಡೆಫಿನೇಷನ್ಸ್ ಎಲ್ಲ ಗೊತ್ತಿದೆ. ಮತ್ತು ಅದನ್ನು ಜಸ್ಟ್ ಅದನ್ನು ನಿಮಗೆ ಮತ್ತೆ ಅದನ್ನು ಮೆಮೊರೈಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಾಲಿಡ್ ಅಂದರೆ ಏನು? ಇದಕ್ಕೊಂದು ಸಿಂಪಲ್ ಡೆಫಿನೇಷನ್ ಹೇಳ್ತೀವಿ. ಏನು ಡೆಫಿನೇಷನ್ ಹೇಳ್ತೀರಿ ಅಂತಂದರೆ ನೋಡಿ, ಒಂದು ಡೆಫಿನೇಷನ್ನು. ಸಾಲಿಡ್ ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಎ ಡೆಫಿನಿಟ್
ಶೇಪ್ ಆ್ಯಂಡ್ ವಾಲ್ಯೂಮ್. ಡೆಫಿನೆಟ್ ಮಾಸ್ ಇದ್ದೇ ಇರುತ್ತೆ ಎಲ್ಲ ಮ್ಯಾಟರ್ಗೂ. ಆ್ಯಂಡ್ ಅದರಲ್ಲಿ ಡಿಫ್ರೆನ್ಸಸ್ ಅಂತ ತಗೊಂಡಾಗ, ಡಿಫ್ರೆನ್ಸಸ್ ಬಿಟ್ವೀನ್ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಅಂತ ತಗೊಂಡಾಗ, ಬೇಸ್ಡ್ ಆನ್ ದಟ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್ ವಿ ಕ್ಯಾನ್ ಕ್ಲಾಸಿಫೈ. ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಆಫ್ ದಟ್ ಟೈಪ್ ಆಫ್ ಮ್ಯಾಟರ್, ಆ ಪ್ರಾಪರ್ಟೀಸ್ ಏನು ಬರುತ್ತೆ ಆ ಬೇಸಿಸ್ ಮೇಲೆ ನಾನಿಲ್ಲಿ ಸಾಲಿಡು, ಲಿಕ್ವಿಡು ಮತ್ತು ಗ್ಯಾಸ್ ಅಂತ ತೊಗೊಂಡಿದ್ದೀನಿ. ಸಾಲಿಡ್ ಅಂತನೇನು ನೋಡಿ, ಅದಕ್ಕೊಂದು ಸಿಂಪಲ್ ಡೆಫಿನಿಷನ್ ಅಂತ. A solid substance which has a definite shape and volume. Solid means it is nothing but a substance which has a definite shape and volume. ಹಂಗಂದ್ರೆ ಏನು? ನೀವು ನೋಡಿ, ಸಾಲಿಡ್ ಸಬ್ಸ್ಟೆನ್ಸಸ್ ಅಂತ ಬಂದಾಗ ಯು ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನನ್ನ ಕೈಯಲ್ಲಿ ಹಿಡಿದಿರುವಂಥ ಒಂದು ಈ ಡಸ್ಟರ್ ಏನಿದೆ, ಬೋರ್ಡ್ ಡಸ್ಟರ್ ಏನಿದೆ, ಸೊ ಇದನ್ನು ಒಂದು ಎಕ್ಸಾಂಪಲ್ ಅಂತ ತೊಗೊಳ್ತೀರಿ. ಯಾವ ಎಕ್ಸಾಂಪಲ್ ತೊಗೊಳ್ತೀರಿ? ಇಟ್ ಈಸ್ ಎ ಸಾಲಿಡ್ ಮ್ಯಾಟರ್. ಸೊ ಯಾವಾಗ ಅದನ್ನು ಸಾಲಿಡ್ ಅಂತ ಕರಿತೀವಿ ಅಂತಂದರೆ ನೋಡಿ, ಅದಕ್ಕೊಂದು ಶೇಪ್ ಇದೆ. ಶೇಪ್ ಅಂತಂದರೆ ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಒಂದು ಸ್ಕ್ವೇರ್ ಶೇಪ್ ಬರ್ತಾಯಿದೆ, ಅದಕ್ಕೆ ಒಂದು ಆಯಾತ ಅಂತ ಹೇಳ್ತೀರಿ ಕನ್ನಡದಲ್ಲಿ, ಸ್ಕ್ವೇರ್ ಶೇಪ್. ಮತ್ತು ಅದಕ್ಕೊಂದು ಡೆಫಿನೆಟ್ ವಾಲ್ಯೂಮ್ ಬರುತ್ತೆ. ಡೆಫಿನೆಟ್ ವಾಲ್ಯೂಮ್ ಅಂತಂದರೆ ಸೈಜ್ ಅಂತ ಹೇಳ್ತೀರಲ್ಲ, ಸೈಜ್, ಅದಕ್ಕೊಂದು ಡೆಫಿನೆಟ್ ಸೈಜ್ ಬರುತ್ತೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಸಬ್ಸ್ಟೆನ್ಸ್ ವಿಚ್ ಈಸ್ ಹ್ಯಾವಿಂಗ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ವಾಲ್ಯೂಮ್. ಅದಕ್ಕೊಂದು ಡೆಫಿನೆಟ್ ಶೇಪ್ ಇದ್ದು ಅದಕ್ಕೊಂದು ಡೆಫಿನೆಟ್ ವಾಲ್ಯೂಮ್ ಬಂದರೆ, ನಿರ್ದಿಷ್ಟವಾದ ಒಂದು ವಾಲ್ಯೂಮ್ ಬಂದರೆ, ಅಂಥ ಕಂಡೀಷನಲ್ಲಿ ಅದನ್ನು ನಾವು ಸಾಲಿಡ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಯಾಕೆ ಸಾಲಿಡ್ಗೆ ಒಂದು ಡೆಫಿನೆಟ್ ಶೇಪ್ ಮತ್ತು ವಾಲ್ಯೂಮ್ ಬರುತ್ತೆ? ಫಸ್ಟ್ ಆಫ್ ಆಲ್ ಅದಕ್ಕೆ ಡೆಫಿನೆಟ್ ಶೇಪ್ ಬರುತ್ತೆ. ಯಾಕೆ ಡೆಫಿನೆಟ್ ಶೇಪ್ ಬರುತ್ತೆ ಅಂತ ಅಂದಾಗ, ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದಟ್ ಮ್ಯಾಟರ್. ಈಗ ಜನರಲಿ ಒಂದು ಮ್ಯಾಟರ್ ಅಂತ ತಗೊಂಡಾಗ, ಮ್ಯಾಟರ್ ವಿಚ್ ಈಸ್ ಮೇಡ್ ಅಪ್ ಆಫ್ ವಾಟ್ ಅಂತ ಕೇಳಿದ್ರೆ, ಅಂದರೆ ಮ್ಯಾಟರ್ ಯಾವುದರಿಂದ ಮಾಡಲ್ಪಟ್ಟಿದೆ, ಮ್ಯಾಟರ್ನಲ್ಲಿ ಇರುವಂಥ ಥಿಂಗ್ಸ್ ಯಾವುದು, ಮ್ಯಾಟರ್ನಲ್ಲಿ ಏನಿದೆ ಅಂತ ನಿಮಗೆ ಕೇಳಿದ್ರೆ, ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ಅ ಮ್ಯಾಟರ್? ನೋಡಿ ಇಷ್ಟೇ, ಮ್ಯಾಟರ್ ಈಸ್ ನಥಿಂಗ್ ಬಟ್ ಮ್ಯಾಟರ್ ವಿಚ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಬಂದಾಗ ಏನಿರುತ್ತೆ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸಲ್ಲಿ? ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತಂದರೆ ಏನೋದು ಅಂತಂದರೆ ವಿಚ್ ಮೇ ಬಿ ಅದರಲ್ಲಿ ಏನೇನಿರ್ಬೋದು ಅಂತಂದರೆ, ಅದರಲ್ಲಿ ಒಂದು ಆ್ಯಟಮ್ ಇರ್ಬೋದು, ಅಥವಾ ಅಯಾನ್ಸ್ ಕೇಳಿದಿರಿ, ಅಯಾನ್ಸ್ ಇರ್ಬೋದು, ಅಥವಾ ಮಾಲಿಕ್ಯೂಲ್ಸ್ ಇರ್ಬೋದು. ಮಾಲಿಕ್ಯೂಲ್ಸನ್ನು ಕೇಳಿದ್ರಿ ಕೆಮಿಸ್ಟ್ರಿ, ಮುಂದೆ ಹೇಳ್ತೀನಿ ಮಾಲಿಕ್ಯೂಲ್ ಅಂತಂದರೆ ಏನು. ಸೊ ದೇರ್ಫೋರ್ ಯಾವುದೇ ಒಂದು ಮ್ಯಾಟರ್ನಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಸಚ್ ಆಸ್ ಆಟಮ್ಸ್, ಅಯಾನ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಹೆಂಗಿರುತ್ತೆ ಅದು ಆಟಮ್ಸು, ಮಾಲಿಕ್ಯೂಲ್ಸು ಮತ್ತು ಅಯಾನ್ಸು ಮ್ಯಾಟರ್ನಲ್ಲಿ ಅಂತಂದರೆ, ದೇ ಆರ್ ಅರೇಂಜ್ಡ್ ಇನ್ ಎ ಡೆಫಿನೆಟ್ ಮ್ಯಾನರ್. ಅಲ್ಲಿ ಹೆಂಗೆ ಇರುತ್ತೆ ಅದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಥವಾ ಕಾಂಪೊನೆಂಟ್ಸು ಹೆಂಗಿರುತ್ತೆ ಅದು ಅಂತಂದರೆ, ಆ ಮ್ಯಾಟರ್ನಲ್ಲಿ ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಂಡಿರುತ್ತೆ. ಹೇಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿರುತ್ತೆ? ಸಪೋಸ್ ಇಫ್ ಐ ಟೇಕ್, ನೋಡಿ ಇದನ್ನೊಂದು ಮ್ಯಾಟರ್ ಅಂತ ತಗೊಳ್ತಾ ಇದ್ದೀನಿ, ಇದೊಂದು ಸಾಲಿಡ್ ಮ್ಯಾಟರ್. ಈ ಸಾಲಿಡ್ ಮ್ಯಾಟರ್ನಲ್ಲಿ ಫಾರ್ ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡ್ತೀನಿ, ಇಲ್ಲಿ ನೋಡಿ ಈ ಥರ ಒಂದು ಆಟಮಿಕ್ ಲೈಕ್ಸ್, ಇಟ್ ಈಸ್ ಸಮಥಿಂಗ್ ಬಟ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂತ ಅಂದ್ಕೊಳ್ಳಿ. ಯಾವುದು ಇದು? ಸೊ ಒಂದೇ ಇರೋದಿಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್, ಒಂದೇ ಒಂದು ಪಾರ್ಟಿಕಲ್ ಇರೋದಿಲ್ಲ, ವಿಚ್ ಕಂಟೈನ್ಸ್ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್. ಲಾರ್ಜ್ ನಂಬರ್ ಅಂತ ವಿ ಕೆನಾಟ್ ಏಬಲ್ ಟು ಕೌಂಟ್ ದಟ್, ಇನ್ಯೂಮರಬಲ್ ನಂಬರ್, ಲಾರ್ಜೆಸ್ಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಒಂದು ಅಂದರೆ ಒಟ್ಟಿಗೆ ಇರುತ್ತೆ. ಒಂದು ಅರೇಂಜ್ಮೆಂಟ್ ಆಗಿರುತ್ತೆ ನೋಡಿ, ಹೀಗೆ ಅರೇಂಜ್ಮೆಂಟ್ ಆಗಿರುತ್ತೆ. ಸಾಲಿಡಲ್ಲಿ ಮ್ಯಾಟರ್ಸ್, ದೇ ಆರ್ ಪಾರ್ಟಿಕಲ್ಸ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ದೇ ಆರ್ ಅರೇಂಜ್ಡ್ ಇನ್ ಸ್ಪೇಸ್ ಇನ್ ಎ ಡೆಫಿನೆಟ್ ಫಿಕ್ಸೆಡ್ ಮ್ಯಾನರ್ ವೆರಿ ಕ್ಲೋಸ್ ಟು ಲೈಕ್ ದಿಸ್. ಕಾಣ್ತಾ ಇದೆ ನಿಮಗೆ? ನಾನು ಎಲ್ಲಿ ಸಾಲಿಡ್ ಅಂತ ತಗೊಂಡೆ, ಸೊ ಯಾಕೆ ಅದಕ್ಕೆ ಒಂದು ಡೆಫಿನೆಟ್ ಶೇಪ್ ಬರ್ತಾ ಇದೆ, ಡೆಫಿನೆಟ್ ವಾಲ್ಯೂಮ್ ಯಾಕೆ ಬಂತು ಅದಕ್ಕೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ
ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಸಾಲಿಡ್ ಮ್ಯಾಟರ್. ನೀವು ಯಾವುದೇ ಸಾಲಿಡ್ ಮ್ಯಾಟರ್ನ ತಗೊಳ್ಳಿ, ಆ ಸಾಲಿಡ್ ಮ್ಯಾಟರ್ನಲ್ಲಿ ಪಾರ್ಟಿಕಲ್ಸ್ ಎಲ್ಲ ಒಂದಕ್ಕೊಂದು ತುಂಬ ಹತ್ತಿರದಲ್ಲಿರ್ತವೆ, ತುಂಬ ಕ್ಲೋಸ್ಲಿ ದೇ ಆರ್ ಪ್ಯಾಕ್ಡ್ ವಿತ್ ಈಚ್ ಅದರ್ ಇನ್ ಎ ಡೆಫಿನೆಟ್ ರೆಗ್ಯುಲರ್ ಪ್ಯಾಟರ್ನ್. ಸೊ ಎಲ್ಲಿ ಈ ರೀತಿ ಒತ್ತೊತ್ತಾಗಿ ತುಂಬ ಕ್ಲೋಸಾಗಿ ಅರೇಂಜ್ಮೆಂಟ್ ಆಗಿರುತ್ತೋ ಪಾರ್ಟಿಕಲ್ಸು, ಆ ಕೇಸ್ನಲ್ಲಿ ಒಂದು ಮ್ಯಾಟರು ಸಾಲಿಡ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಆವಾಗ ಅದಕ್ಕೊಂದು ಡೆಫಿನೆಟ್ ಶೇಪ್ ಬರುತ್ತೆ. ನೋಡಿ ಇಲ್ಲಿ ತೊಗೊಂಡಿದ್ದೇನಲ್ಲ, ಇದಕ್ಕೊಂದು ಡೆಫಿನೆಟ್ ಶೇಪ್ ಇದೆ. ಏನು ಡೆಫಿನೆಟ್ ಶೇಪ್ ಇದೆ? ಸ್ಕ್ವೇರ್ ಶೇಪ್ ಕಾಣ್ತದೆ ನಿಮಗೆ. ಯಾಕೆ ಅದು ಸ್ಕ್ವೇರ್ ಶೇಪ್ ಕಾಣ್ತು ಅಂತಾನೆ, ಇಟ್ ಈಸ್ ಬಿಕಾಸ್ ದ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ ಈಸ್ ಲೈಕ್ ದಟ್ and in such a way that arrangement which will give a definite shape to that matter and which can occupy a definite volume. ನೋಡಿ ಈ ಬೋರ್ಡ್ನಲ್ಲಿ ಇಷ್ಟು ಜಾಗ ನಾವು ಆಕ್ಯುಪೈ ಮಾಡ್ಕೊಂತು. Therefore any substance which has a definite shape and volume which is nothing but a solid substance ಅಂತ ಹೇಳ್ತೀವಿ. Therefore that's all about the definition of solid. ನೆಕ್ಸ್ಟು ಆ ಸಾಲಿಡ್ ಮ್ಯಾಟರ್ದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಂತ ಬರುತ್ತಲ್ಲ, ಹಾಗಿದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದೋಸ್ ಮ್ಯಾಟರ್? ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಏನೇನು ಬರುತ್ತೆ ಸಾಲಿಡ್ ಮ್ಯಾಟರಿಗೆ? ಮತ್ತು ಸಾಲಿಡ್ ಮ್ಯಾಟರ್, ಈ ಸಾಲಿಡ್ ಮ್ಯಾಟರ್ಗೆ ಪ್ರಾಪರ್ಟೀಸ್ ಏನೇನು ಬರುತ್ತೆ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ ಮ್ಯಾಟರ್ ಅಂತಂದರೆ ಅದಕ್ಕೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ನೋಡಿ ಈ ಥರ ಕಾಣ್ತಾ ಇದೆ. The one property ಅಂತ ತಗೊಂಡು first characteristic property of the solid matter ಅಂತಂದರೆ atoms are very close to each other. They are closely packed with each other. Therefore, one characteristic property in the matter, solid matter, the constituent particles, they are very close to each other. They are arranged in a closer pattern. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ಅದಾದಮೇಲೆ ಸಪೋಸ್ ಇಫ್ ಐ ಟೇಕ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ. ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ತಗೊಂಡ್ರೆ ನೋಡಿ, ಅಬ್ಸರ್ವ್ ಮಾಡಿ, ಇನ್ ಎನಿ ಗಿವನ್ ಸಾಲಿಡ್ ಮ್ಯಾಟರ್ ದ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಅಂತ ತಗೊಂಡಾಗ ನೋಡಿ ಅದು ಹಿಂಗೆ ಅರೇಂಜ್ ಆಗಿರುತ್ತೆ ಅಂತ ಹೇಳೋದು. ಒಂದಕ್ಕೊಂದು ತುಂಬ ಕ್ಲೋಸ್ಲಿ ಪ್ಯಾಕ್ಡ್ ವಿತ್ ಈಚ್ ಅದರ್ ಅಂತ ಹೇಳ್ದಲ್ಲ. ಇಫ್ ಐ ಟೇಕ್ ದ ಇಂಟರ್ ಪಾರ್ಟಿಕ್ಯುಲರ್ ಡಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್, ಅಂದರೆ ಇದು ಒಂದೇ ಆಟಮು, ಇದು ಒಂದೇ ಆಟಮು, ಇದು ಇನ್ನೊಂದೇ ಆಟಮು. ನೋಡಿ, ಎರಡು ಒಂದಕ್ಕೊಂದು ಈ ರೀತಿ ಕ್ಲೋಸ್ಲಿ ಪ್ಯಾಕ್ ಆದಾಗ ಬಿಟ್ವೀನ್ ದೀಸ್ ಟೂ ಪಾರ್ಟಿಕಲ್ಸ್, ಇದನ್ನು ಬಿಟ್ವೀನ್ ದೀಸ್ ಟೂ ಪಾರ್ಟಿಕಲ್ಸ್ ಇವುಗಳನ್ನ ಇಂಟರ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಆಟಮ್ ಇದ್ದರೆ ಇಂಟರ್ ಅಟಾಮಿಕ್ಕು, ಅಯಾನ್ ಇದ್ದರೆ ಇಂಟರ್ ಅಯಾನಿಕ್ಕು, ಮಾಲಿಕ್ಯೂಲ್ ಇದ್ದರೆ ಇಂಟರ್ ಮಾಲಿಕ್ಯುಲರ್. ಬಿಟ್ವೀನ್ ದೀಸ್ ಟೂ ಪಾರ್ಟಿಕಲ್ಸ್ ಅಲ್ಲೇನಾದರೂ ಡಿಸ್ಟೆನ್ಸ್ ಅಂತ ತೊಗೊಂಡ್ರೆ, ಗ್ಯಾಪ್ ಅಂತ ತೊಗೊಂಡ್ರೆ, ದ interatomic or the interparticular distance between the particles or the constituent particles of the solid matter ಎಷ್ಟಿರುತ್ತೆ ಅಂತಂದರೆ ನೀವೇ ಗೆಸ್ ಮಾಡ್ಬೋದು. ದ interparticular distance ಅಥವಾ interatomic distance between the atoms present in the solid matter, it is very less. ವೆರಿ ಲೆಸ್ ಅಂತಂದರೆ ತುಂಬ ಕಡಿಮೆ. ದೇರ್ ಇಸ್ ನೋ ಎನಿ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಇಂಟರ್ ಆಟಮ್ಸ್, ನೈಬರಿಂಗ್ ಪಾರ್ಟಿಕಲ್ಸ್. ಬಿಟ್ವೀನ್ ದ ನೈಬರಿಂಗ್ ಪಾರ್ಟಿಕಲ್ ದೇರ್ ಇಸ್ ನೋ ಸ್ಪೇಸ್, ದೇರ್ ಇಸ್ ನೋ ಗ್ಯಾಪ್ ಅಟ್ ಆಲ್. ಗ್ಯಾಪ್ ಅಟ್ ಆಲ್ ಅಂತಂದರೆ ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಇಟ್ ಈಸ್ ವೆರಿ ಸ್ಮಾಲ್, ವೆರಿ ಸ್ಮಾಲ್. ಇದನ್ನು ನೆಕ್ಸ್ಟ್ ಗ್ಯಾಪ್ ಅಂತ ತಗೊಂಡ್ಬಿಡ್ತೀನಿ ನಾನು. ಗ್ಯಾಪ್ ಈಸ್ ವೆರಿ ಸ್ಮಾಲ್. ಇದನ್ನು ಇಂಟರಟಾಮಿಕ್ ಡಿಸ್ಟೆನ್ಸ್ ಅಂತ ಅಂದ್ಕೊಳ್ಳಿ. The interatomic distance between the particles in the solid matter, it is equal to very small, very less. And that's all about the second characteristic property. Another characteristic property ಅಂತ ತಗೊಂಡ್ರೆ solid matter though, if I take the density of the solid matter, it is very high. The third property of the density ಅಂತ ಹೇಳ್ತೀವಿ. The density of a solid matter, it is very high. Density is very high. ಯಾಕೆ ಡೆನ್ಸಿಟಿ ಹೈ ಇರುತ್ತೆ ನಮಗೆ ಗೊತ್ತಿದೆ ನೋಡಿ. ದ ಡೆನ್ಸಿಟಿ ವಿಚ್ ಆಲ್ ಡಿಪೆಂಡ್ಸ್ ಆನ್ ದ ಆಟಮ್ಸ್ ಆರ್ ದ ನಂಬರ್ ಆಫ್ ಆಟಮ್ಸ್ ಆ್ಯಂಡ್ ದ ಅರೇಂಜ್ಮೆಂಟ್ ಇನ್ ವಿಚ್ ಸೊ ದೇ ಆರ್ ಅರೇಂಜ್ಡ್. ಸೊ ಯಾಕೆ ಇಲ್ಲಿ ತುಂಬ ಕ್ಲೋಸ್ಲಿ ಪ್ಯಾಕ್ಡ್ ವಿತ್ ಈಚ್ ಅದರ್, ತುಂಬ ಕ್ಲೋಸ್ ಒತ್ತೊತ್ತಾಗಿ ಅರೇಂಜ್ ಆಗಿದ್ದಾಗ ಆವಾಗ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ಸಬ್ಸ್ಟೆನ್ಸ್ ಅಂತ ತೊಗೊಂಡ್ರೆ
ಅಲ್ಲಿ ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್, ನಂಬರ್ ಆಫ್ ಪಾರ್ಟಿಕಲ್ಸು ತುಂಬ ಜಾಸ್ತಿ ಇರುತ್ತಲ್ಲ, ನಂಬರ್ ಆಫ್ ಪಾರ್ಟಿಕಲ್ಸು ತುಂಬ ಜಾಸ್ತಿ ಬಂದಾಗ ಅದಕ್ಕೆ ಮಾಸು ಜಾಸ್ತಿ ಬರುತ್ತೆ. ಮಾಸ್ ಪರ್ ವಾಲ್ಯೂಮ್ ಅಂತ ಡೆನ್ಸಿಟಿ ಅಂತ ತಗೊಳ್ತೀವಿ. ಸೊ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಆದಷ್ಟು ಮಾಸ್ ಪರ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ದೇರ್ಫೋರ್ ದ ಡೆನ್ಸಿಟಿ ಆಫ್ ದ ಸಾಲಿಡ್ ಸಬ್ಸ್ಟೆನ್ಸ್ ಇಟ್ ಈಸ್ ಸೆಡ್ ಟು ಬಿ ವೆರಿ ಹೈ. ಡೆನ್ಸಿಟಿ ಈಸ್ ವೆರಿ ಹೈ. ಅರ್ಥ ಆಗಿದೆ ನಿಮಗೆ? ಇದು ಥರ್ಡ್ ಪ್ರಾಪರ್ಟಿ. ದ ಫೋರ್ತ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ, ದ ಫೋರ್ತ್ ಪ್ರಾಪರ್ಟಿ ಬಂದು ಇನ್ನೊಂದು ಪ್ರಾಪರ್ಟಿನ ತೊಗೊಳ್ತೇನೆ. ಫೋರ್ತ್ ಪ್ರಾಪರ್ಟಿ ಅಂತಂದರೆ ಏನು ಅಂತಂದರೆ, ಈಗ ನೋಡಿ ಪಾರ್ಟಿಕಲ್ಸ್ ಇದೆ. ಈಸ್ ಆರ್ ಓರ್ ದ ಪಾರ್ಟಿಕಲ್ಸ್ ಆಫ್ ದ ಸಾಲಿಡ್ ಮ್ಯಾಟರ್ ವೆದರ್ ದೇ ಕೆನ್ ಏಬಲ್ ಟು ಮೂವ್ ಆರ್ ನಾಟ್. ಇದನ್ನು ನಾವು ಮೂವಿಂಗ್ ಪ್ರಾಪರ್ಟಿ, ದ ಮೊಬಿಲಿಟಿ ಆಫ್ ದ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ. ಸೊ ದೀಸ್ ಆಟಮ್ಸ್ ಆರ್ ದ ಪಾರ್ಟಿಕಲ್ಸ್, ದೇ ಆರ್ ಅರೇಂಜ್ಡ್ ವೆರಿ ಕ್ಲೋಸ್ಲಿ ವಿತ್ ನೋ ಗ್ಯಾಪ್ ಬಿಟ್ವೀನ್ ಈಚ್ ಅದರ್. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಈಗ ಈ ಪಾರ್ಟಿಕಲ್, ಯಾವುದೋ ಒಂದು ಪಾರ್ಟಿಕಲ್ಲು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆಗುತ್ತೆ ಅಥವಾ ಟ್ರಾವೆಲ್ ಮಾಡುತ್ತೆ ಅಂತ ನಾನು ಏನಾದರೂ ಅಂದ್ಕೊಂಡ್ರೆ, ವೆದರ್ ಇಟ್ ಈಸ್ ಹ್ಯಾವಿಂಗ್ ಎನಿ ಮೋಷನ್, ಎನಿ ಟೈಪ್ ಆಫ್ ಮೋಷನ್ ಅಂತಂದರೆ ಅದು ಮೂವ್ಮೆಂಟ್ ಇರುತ್ತೆ ಅದಕ್ಕೆ ಅಂತಂದರೆ, ಸೊ ಅಲ್ಲಿ ಒಂದು ಪ್ರಾಪರ್ಟಿನ ಹೇಳ್ತಾನೆ ಇಲ್ಲಿ. In the solid matter, the particles of the solid matter, they do not have any translatory motion. ಟ್ರಾನ್ಸ್ಲೇಟರ್ ಎರಡು ಥರ ಮೂವ್ಮೆಂಟ್ ಅಂತ ಬಂದಾಗ ಕೈನೆಟಿಕ್ ಪ್ರಾಪರ್ಟಿ, ಎರಡು ಥರ ಕೈನೆಟಿಕ್ ಪ್ರಾಪರ್ಟಿ ಬರುತ್ತೆ ಒಂದು ಪಾರ್ಟಿಕಲ್ಗೆ. ಒಂದನ್ನು ನಾವು ಟ್ರಾನ್ಸ್ಲೇಟರಿ ಮೋಷನ್ ಅಂತ ಹೇಳ್ತೀವಿ, ಮತ್ತೊಂದನ್ನು ನಾವು ಏನಂತ ಕರಿತೀವಿ, ವೈಬ್ರೇಟರಿ ಮೋಷನ್ ಅಂತ ಹೇಳ್ತೀವಿ. ಯಾಕೆ ಇದನ್ನು ಟ್ರಾನ್ಸ್ಲೇಟರಿ ಮೋಷನ್ ಅಂತಂದರೆ ಏನು ಅಂತಂದರೆ, ಟ್ರಾನ್ಸ್ಲೇಟರಿ ಮೋಷನ್ ಅಂತಂದರೆ ಯಾವುದೇ ಒಂದು ಪಾರ್ಟಿಕಲ್ಲು ಒಂದು ಪ್ಲೇಸಿಂದ, ಅಂದರೆ ಫಾರ್ ಎಕ್ಸಾಂಪಲ್ ಈ ಪ್ಲೇಸಿಂದ, ಸುಮ್ಮನೆ ಅಂದ್ಕೊಂಡಿದ್ದು ನೋಡಿ, ಇಲ್ಲಿಂದ ಇದೊಂದು ಜಾಗ, ಇಲ್ಲೊಂದು ಪಾರ್ಟಿಕಲ್ ಇದೆ, ಈ ಪಾರ್ಟಿಕಲ್ಲು ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಅದು ಮೂವ್ ಆದರೆ ಅದು ಟ್ರಾನ್ಸ್ಲೇಟರಿ ಮೋಷನ್. ಅಥವಾ ಇಲ್ಲೊಂದು ಪಾರ್ಟಿಕಲ್ ಇದೆ, ಈ ಪಾರ್ಟಿಕಲ್ ಇಲ್ಲಿಂದ ಈ ಕಡೆ ಮೂವ್ ಆಗಿ ಬಂದರೆ ಅದು ಟ್ರಾನ್ಸ್ಲೇಟರಿ ಮೋಷನ್. ಇನ್ನೊಂದು ವೈಬ್ರೇಟರಿ ಮೋಷನ್. ವೈಬ್ರೇಟರಿ ಮೋಷನ್ ಅಂತಂದರೆ ಏನು ಅಂತಂದರೆ ಏನಿಲ್ಲ, ಇಟ್ ಇಸ್ ವೆರಿ ಸಿಂಪಲ್, ಇಷ್ಟೇ ನೋಡಿ ಹಿಂಗೆ. ವೈಬ್ರೇಟರಿ ಮೋಷನ್ ಅಂತಂದರೆ ಇದೊಂದು ಆ್ಯಟಮ್ ಅಂತಲ್ಲ, ಏನೋ ಒಂದು ಆ್ಯಟಮ್ ಅಂತ ಅಂದ್ಕೊಳ್ಳಿ, ಅದು ಫಿಕ್ಸ್ ಆಗಿಬಿಟ್ಟಿದೆ, ಅದಕ್ಕೆ ಬೇರೆ ಕಡೆಗೆ ಮೂವ್ ಆಗೋಕ್ಕೆ ಸಾಧ್ಯ ಇಲ್ಲ, ಅಂದರೆ ವಿಚ್ ಕುಡ್ ನಾಟ್ ಏಬಲ್ ಟು ಟ್ರಾವೆಲ್, ವಿಚ್ ಕೆನಾಟ್ ಏಬಲ್ ಟು ಟ್ರಾವೆಲ್. ಬದಲಾಗಿದ್ದು ಅದು ಮೂವ್ ಆಗಬೇಕು ಅಂತಂದರೆ ಸೊ ಅದಕ್ಕೆ ಇನ್ನೊಂದು ರೀತಿ ಮೋಷನ್ ಬರುತ್ತೆ, ಅದನ್ನು ವೈಬ್ರೇಟರಿ ಮೋಷನ್ ಅಂತ ಹೇಳ್ತೀವಿ. ಅಂದರೆ ಅಬೌಟ್ ಇಟ್ಸ್ ಮೀನ್ ಪೊಸಿಷನ್, ಅದೇನಿರುತ್ತೆ ಸೊ ಆ ಜಾಗ, ಅರೌಂಡ್ ದಟ್ ಜಾಗ, ಆ ಜಾಗದ ಸುತ್ತಲೂ ಏನಾಗ್ಬೋದು ಅಂತಂದರೆ ವಿಚ್ ಕೆನಾಟ್ ಏಬಲ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಇನ್ ಟು ದ ಅನದರ್ ಪ್ಲೇಸ್, ಇನ್ಸ್ಟೆಡ್ ಆಫ್ ದಟ್ ವಿಚ್ ಕ್ಯಾನ್ ಜಸ್ಟ್ ವೈಬ್ರೇಟ್ ಲೈಕ್ ದಿಸ್. ಹೀಗೆ ಇದನ್ನು ನಾವು ವೈಬ್ರೇಟರಿ ಮೋಷನ್ ಅಂತ ಕರಿತೀವಿ. ದೇರ್ಫೋರ್ ದ ಪಾರ್ಟಿಕಲ್ಸ್ ಆಫ್ ದ ಸಾಲಿಡ್ ಮ್ಯಾಟರ್ ಅಂತ ತಗೊಂಡಾಗ, ಪಾರ್ಟಿಕಲ್ಸ್ ಆಫ್ ದ ಸಾಲಿಡ್ ಮ್ಯಾಟರ್ಗೆ ಸೊ ಟ್ರಾವೆಲಿಂಗ್ ಪ್ರಾಪರ್ಟಿ ಅಥವಾ ಕೈನೆಟಿಕ್ ಪ್ರಾಪರ್ಟಿ ಅಂತ ತಗೊಂಡಾಗ ದೇ ಡು ನಾಟ್ ಹ್ಯಾವ್ ಟ್ರಾನ್ಸ್ಲೇಟರಿ ಮೋಷನ್. They do not have translatory motion, but only they can have vibratory. They can have only vibratory motion. Vibratory motion ಅಂತಂದರೆ just they can vibrate, they can oscillate. Vibration ಅಂತಂದರೆ oscillation, ಹಿಂಗಾಗುತ್ತೆ, that's it. They cannot able to move from here to here. ಬಿಕಾಸ್ ಆಫ್, ಯಾಕೆ ಮೂವ್ ಆಗೋದಿಲ್ಲ ಅಂತಂದರೆ ಬಿಕಾಸ್ ಆಫ್ ಜಾಗ ಇಲ್ಲ ಅಷ್ಟೇ. ಜಾಗ ಇದ್ದರೆ ಮೂವ್ ಆಗ್ತಾಯಿತ್ತು, ಅಥವಾ ಸ್ಪೇಸ್ ಇದೆ, ಗ್ಯಾಪ್ ಇದ್ದರೆ ಮೂವ್ ಆಗ್ತಾಯಿತ್ತು, ಅಲ್ಲಿ ಗ್ಯಾಪ್ ಇಲ್ಲ, ದೇರ್ಫೋರ್ ದೇ ಕ್ಯಾನಾಟ್ ಏಬಲ್ ಟು ಮೂವ್, ಜಸ್ಟ್ ದೇ ಕ್ಯಾನ್ ಆಸಿಲೇಟ್ ಲೈಕ್ ದಿಸ್, ದಟ್ಸ್ ಇಟ್. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಸಾಲಿಡ್ ಮ್ಯಾಟರ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ಲ? ಇನ್ನೊಂದಷ್ಟು ಪ್ರಾಪರ್ಟೀಸ್ ಇದೆ, ಬಟ್ ಈಗ ಸದ್ಯಕ್ಕೆ ನಿಮಗೆ ಎಷ್ಟು ಸಾಕು. ಸೊ ಮಾಲಿಕ್ಯೂಲ್ಸ್ಗಳು ಅಥವಾ ಪಾರ್ಟಿಕಲ್ಸ್ಗಳು ಒಂದಕ್ಕೊಂದು ತುಂಬ ಕ್ಲೋಸ್ಲಿ ಒತ್ತೊತ್ತಾಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಅದಾದಮೇಲೆ ಇಂಟರಟಾಮಿಕ್ ಡಿಸ್ಟೆನ್ಸು ತುಂಬ ಕಡಿಮೆ ಇರುತ್ತೆ, ಅದಕ್ಕೆ ವೆರಿ ಸ್ಮಾಲ್ ಅಂತ ಹೇಳ್ತಾನೆ. The density of the matter, it is said to be very high, and similarly they do not have any translatory motion. Instead of that, they do have vibratory motion. That's it. And these are some of the characteristic properties of the solid matter anta heltane. And that is all about the one type of matter. It is nothing but solid. Solid is a substance which has a definite shape and a definite volume. Artha agideyalla? It is all about the solid matter anta heltane. ಹಾಗಿದ್ರೆ ದ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟರ್, ಅನದರ್ ಟೈಪ್ ಆಫ್ ಮ್ಯಾಟರ್ ಅಂತ ತಗೊಂಡ್ರೆ ದ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟರ್ ಇಟ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ಮ್ಯಾಟರ್, ಇಟ್ ಈಸ್ ಲಿಕ್ವಿಡ್.
ಸೊ ಲಿಕ್ವಿಡ್ ಅಂತಂದ್ರೇನು ನಿಮಗೆ ಗೊತ್ತಿರುತ್ತೆ. ಲಿಕ್ವಿಡ್ನಲ್ಲಿ ಈಗ ಲಿಕ್ವಿಡ್ ಅಂತ ತಗೊಂಡ್ರೆ ಡೆಫಿನಿಷನಲ್ಲಿ ಹೇಳ್ತಾನೆ ಇಲ್ಲಿ. ಸೊ ಲಿಕ್ವಿಡ್ ವಿಚ್ ಹ್ಯಾಸ್ ಎ ಡೆಫಿನಿಟ್ ವಾಲ್ಯೂಮ್, which has a definite volume but not a definite shape. ಸಾಲಿಡ್ ಹೇಳಿದೆ ನಿಮಗೆ, ಸಾಲಿಡ್ಗೆ ಡೆಫಿನೆಟ್ ಶೇಪು ಇರುತ್ತೆ, ಡೆಫಿನೆಟ್ ವಾಲ್ಯೂಮು ಬರುತ್ತೆ. ಆದರೆ ಲಿಕ್ವಿಡ್ ಅಂತ ತಗೊಂಡಾಗ ಲಿಕ್ವಿಡ್ಗೆ ಡೆಫಿನೆಟ್ ವಾಲ್ಯೂಮ್ ಬರುತ್ತೆ ಬಟ್ ಡೆಫಿನೆಟ್ ಶೇಪ್ ಬರೋದಿಲ್ಲ. ನಿಮಗೆ ಗೊತ್ತಿದೆ, ನೀವು ನೀರು ತೊಗೊತೀರಿ, ನೀರಿಗೆ ಒಂದು ಡೆಫಿನೆಟ್ ವಾಲ್ಯೂಮಲ್ಲಿ ಅದನ್ನು ಕೊಡ್ಬೋದು. ನಾವು ಡೆಫಿನೆಟ್ ವಾಲ್ಯೂಮ್ನ ಹೇಳ್ತೀವಿ ನೀರಿಗೆ. 1 ಲೀಟರ್ ಆಫ್ ವಾಟರ್, 2 ಲೀಟರ್ಸ್ ಆಫ್ ವಾಟರ್, 100 ml ಆಫ್ ವಾಟರ್, ಈ ಥರ ನಾವು ವಾಲ್ಯೂಮನ್ನು ಸ್ಪೆಸಿಫಿಕಲಿ ನಾವು ಅದನ್ನು ಹೇಳ್ಬೋದು. ಸ್ಪೆಸಿಫೈ ಮಾಡಿ ಹೇಳ್ತೀವಿ, ನಿರ್ದಿಷ್ಟವಾಗಿ ಹೇಳ್ತೀವಿ ನಾವು. 1 ಲೀಟರ್ ಆಫ್ ವಾಟರ್, 1 ಲೀಟರ್ ಆಫ್ ಟೀ, 1 ಲೀಟರ್ ಆಫ್ ಜ್ಯೂಸ್, ಲೈಕ್ ದಿಸ್. ಸೊ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ ಬಟ್ ಅದಕ್ಕೆ ಡೆಫಿನೆಟ್ ಶೇಪ್ ಇರೋದಿಲ್ಲ. ಹಾಗಿದ್ರೆ ಏನು ಶೇಪ್ ಬರುತ್ತೆ ಒಂದು ಲಿಕ್ವಿಡ್ಗೆ ಅಂತಂದರೆ, a liquid can take the shape of the container in which it is present. ಇದು ಪ್ರಾಪರ್ಟಿ ಆಫ್ ದ ಲಿಕ್ವಿಡ್. ಸೊ ಅದಕ್ಕೆ ಒಂದು ಡೆಫಿನೆಟ್ ವಾಲ್ಯೂಮ್ ಇರುತ್ತೆ ಬಟ್ ಅದಕ್ಕೆ ಡೆಫಿನೆಟ್ ಶೇಪ್ ಇರೋದಿಲ್ಲ. ಬದಲಾಗಿ ಅದರ ಶೇಪ್ ಏನಾಗುತ್ತೆ ಅಂದರೆ ಚೇಂಜಸ್, ಶೇಪು ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಶೇಪ್ ಚೇಂಜು ಅಂತಂದರೆ ದಟ್ ಡಿಪೆಂಡ್ಸ್ ಆನ್ ದ ಕಂಟೈನರ್ ಇನ್ ವಿಚ್ ಇಟ್ ಈಸ್ ಪ್ರೆಸೆಂಟ್. ಯಾವ ಕಂಟೈನರ್ನಲ್ಲಿರುತ್ತೋ ಸೊ ಆ ಶೇಪನ್ನು ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಮನೆಯಲ್ಲಿ ಒಂದು ನೀರನ್ನು ನೀವು ಏನಾದರೂ ಒಂದು ಗ್ಲಾಸಲ್ಲಿ ತೊಗೊಂಡ್ರೆ ಆವಾಗ ದಟ್ ಲಿಕ್ವಿಡ್ ವಿಚ್ ಕ್ಯಾನ್ ಟೇಕ್ ದ ಶೇಪ್ ಆಫ್ ದಟ್ ಗ್ಲಾಸ್. ನೀವು ಒಂದು ಚಂಬು ಅಂತ ಹೇಳ್ತೀರಲ್ಲ, ಚಂಬು ನೋಡಿದ್ದೀರಿ ನೀವು, ಹೀಗೆ ಈ ಚಂಬಲ್ಲಿ ತೊಗೊಂಡ್ರೆ ವಿಚ್ ಕ್ಯಾನ್ ಟೇಕ್ ದ ಶೇಪ್ ಆಫ್ ದಟ್ ಚಂಬು. ಒಂದು ಹಂಡೆ ತೊಗೊಂಡ್ರೆ, ಮನೆಯಲ್ಲಿ ಬರ್ತದೆ ನಿಮಗೆ, ಒಂದು ಹಂಡೆ ಅಂತ ಹೇಳ್ತೀವಿ, ನಮ್ಮ ಕಡೆಗೆ ಹಂಡೆ ಅಂತ ಹೇಳ್ಕೊಳ್ತೀವಿ. ಒಂದು ಹಂಡೆನಲ್ಲಿ ತೊಗೊಂಡ್ರೆ ವಿಚ್ ಕ್ಯಾನ್ ಟೇಕ್ ದ ಶೇಪ್ ಆಫ್ ದಟ್ ಹಂಡೆ, ಲೈಕ್ ದಿಸ್. Therefore, which has a definite volume but which do not have any definite shape, which can take the shape of the container in which it is present. And it is all about the definition of this liquid ಅಂತ ಹೇಳ್ತಾರೆ. ಸೊ ಯಾಕೆ ಬರುತ್ತೆ ಇದು? ಆ್ಯಂಡ್ ಇನ್ ದಟ್ ಲಿಕ್ವಿಡ್ ಮ್ಯಾಟರ್ನಲ್ಲಿ ದ ಅರೇಂಜ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಹೇಗಿರುತ್ತೆ ಅಂತಂದರೆ, ಸೊ ಇಯರ್ ಆಲ್ಸೋ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆಫ್ ದ ಲಿಕ್ವಿಡ್ ವಿಚ್ ಆರ್ ಕ್ಲೋಸ್ ಟು ಈಚ್ ಅದರ್ but not so close to each other as it was I have observed in that solid. ನಾನು ಸಾಲಿಡ್ನಲ್ಲಿ ನೋಡೋದಲ್ಲ, ಆ ಸಾಲಿಡ್ ಮ್ಯಾಟರ್ನಲ್ಲಿ ಎಷ್ಟು ಕ್ಲೋಸ್ ಆಗಿತ್ತು ಅಷ್ಟು ಕ್ಲೋಸ್ ಆಗಿರೋದಿಲ್ಲ. ಬದಲಾಗಿ ಒಂಚೂರು ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದ ಲಿಕ್ವಿಡ್ ಅಂತ ತಗೊಂಡಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ನೋಡಿ ಹೀಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಮಾಲಿಕ್ಯೂಲ್ಸ್, ಇದು ಲಿಕ್ವಿಡ್ ಮಾಲಿಕ್ಯೂಲ್ಸ್ ನೋಡಿ ಹೀಗಿರ್ಬೋದು. So the arrangement of the molecules in the case of liquid or arrangement of the particles of the liquid is in such a way that they are close to each other, but even though there will be some little gap, the interatomic distance or the intermolecular distance present between the molecules is somewhat high, somewhat bigger. The gap present between the molecules is somewhat distinguished. ಅಂದರೆ ನಮ್ಗೆ ಗೊತ್ತಾಗುತ್ತೆ, ಅಂದರೆ ಇಲ್ಲಿ ಸ್ವಲ್ಪ ನೋಡಿ ಗ್ಯಾಪ್ ಇದೆ. ಆ್ಯಂಡ್ ಸೊ ದಟ್ ದೀಸ್ ಲಿಕ್ವಿಡ್ ಮಾಲಿಕ್ಯೂಲ್ ದೇ ಕ್ಯಾನ್ ಏಬಲ್ ಟು ಟ್ರಾವೆಲ್, ದೇ ಕ್ಯಾನ್ ಏಬಲ್ ಟು ಸ್ಲೈಡ್ ಒನ್ ಓವರ್ ದ ಅದರ್. ಸೊ ಬಿಕಾಸ್ ಆಫ್ ದ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ನೋಡಿ ಹೀಗಿರುತ್ತೆ. ಇದು ನಾನು ಹೇಳಿದೆ ಸಾಲಿಡ್ನಲ್ಲಿ ಹಿಂಗೆ ತೋರಿಸಿದ್ದೆ, ತುಂಬ ಕ್ಲೋಸ್ ಆಗಿ ಈ ರೀತಿ ಅದು ಪ್ಯಾಕ್ ಆಗೋಗಿತ್ತು. ಲಿಕ್ವಿಡ್ನಲ್ಲಿ ಒಂಚೂರು ಗ್ಯಾಪು ಹಿಂಗೆ ಬಿಡುತ್ತೆ. ಆ್ಯಂಡ್ ಇನ್ ಸಚ್ ಎ ವೇ ದಟ್ ನೋಡಿ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಮೇಲೆ ಈಗ ಉಳ್ಕೊಂಡು ಹೋಗ್ಬೋದು, ಸ್ಲೈಡಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅದನ್ನು. So the molecules of the liquid, they can slide one over the other, and in such a way that because of that property, so these liquid molecules they can able to move from one place into the another place ಅಂತ ಹೇಳ್ತಾನೆ. ಸೊ ದಟ್ ನಾವು ನೀರನ್ನ ಕೆಳಗೆ ಸುರಿದಾಗ ಅದು ಸುರಿತದೆ, ನಾವು ಅದನ್ನು ಸುರಿಬೋದು. ಅದನ್ನು ನೆಲದ ಮೇಲೆ ಬಿಟ್ಟಾಗ ಅದನ್ನು ಹರ್ಕೊಂಡು ಹೋಗುತ್ತೆ, ಬಿಕಾಸ್ ಆಫ್ ದ ಸ್ಲೈಡಿಂಗ್ ಪ್ರಾಪರ್ಟಿ ಆರ್ ಸ್ಲೈಡಿಂಗ್ ನೇಚರ್ ಆಫ್ ದ ಮಾಲಿಕ್ಯೂಲ್ಸ್ ಆಫ್ ದ ಲಿಕ್ವಿಡ್. ಆ್ಯಂಡ್ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ದ ಮೋಷನ್ ಅಥವಾ ಮೂವ್ಮೆಂಟ್ ಆಫ್ ದ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಂತ ತಗೊಂಡಾಗ ದೇ ಡೂ ಹ್ಯಾವ್ ಟ್ರಾನ್ಸ್ಲೇಟರಿ ಮೋಷನ್. ಬಿಕಾಸ್ ಆಫ್ ದ ಟ್ರಾನ್ಸ್ಲೇಟರಿ ಮೋಷನ್ ಆಫ್ ದ ಲಿಕ್ವಿಡ್, ಸೊ ದೀಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಅಥವಾ ಲಿಕ್ವಿಡ್ ಸಬ್ಸ್ಟೆನ್ಸ್ಗೆ ಒಂದು ಹರಿಯುವಂಥ ಒಂದು ಗುಣ ಇರುತ್ತೆ, ಅದಕ್ಕೆ ಅದನ್ನು ಸುರಿಬೋದು ನಾನು. ಸೊ
because of that simple property. And once again, because of the presence of the gap present between the molecules, liquid molecules, so because of that, so ಅಲ್ಲಿ ನಾನು ತಗೊಂಡಾಗ ನಾನು ಕೆಲವೊಂದು ಸಲ ನಾನು ಲಿಕ್ವಿಡ್ನ ತೊಗೊಂಡು ಅಥವಾ ವಾಟರ್ನ ತೊಗೊಂಡು ಗ್ಲಾಸ್ಗೆ ಹಾಕಿದಾಗ ಆ ಗ್ಲಾಸ್ನ ಶೇಪ್ನ ತೊಗೊಂತು ಅಂತ ಯಾಕೆ ಹೇಳಿದೆ ಅಂತಂದರೆ ಅವಾಗ ಏನಾಗುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಗ್ಯಾಪ್ ಪ್ರೆಸೆಂಟ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಅದೆಲ್ಲ ಕೆಲವೊಂದು ಟೈಮಲ್ಲಿ ಅದು ಕ್ಲೋಸ್ ಆಗ್ಬೋದು, ಹತ್ರಕ್ಕೆ ಬಂದು ಒಟ್ಟಿಗೆ ಸೇರಿ, ಸೊ ವಿಚ್ ಕ್ಯಾನ್ ಟೇಕ್ ದ ಶೇಪ್ ಆಫ್ ದಟ್ ಗ್ಲಾಸ್, ವಿಚ್ ಕ್ಯಾನ್ ಟೇಕ್ ದ ಶೇಪ್ ಆಫ್ ದಟ್ ಯಾವುದು ಚಂಬು ಹೀಗೆ. ಆ್ಯಂಡ್ ದ ಪ್ರಾಪರ್ಟಿ ನೋಡಿ, ಅದಕ್ಕೆ ಒಂದು ಟ್ರಾನ್ಸ್ಲೇಟರಿ ಮೋಷನ್ ಬರುತ್ತೆ. ದ ಡೆನ್ಸಿಟಿ, ನೆಕ್ಸ್ಟ್ ಪ್ರಾಪರ್ಟಿ, ಡೆನ್ಸಿಟಿ ಈಸ್ ಲೆಸ್ಸರ್ ದೆನ್ ದಟ್ ಆಫ್ ದ ಸಾಲಿಡ್ ಮ್ಯಾಟರ್, characteristic property. So therefore they are not so closely packed with each other. Instead of that, between the molecules ಅಲ್ಲಿ ಸ್ವಲ್ಪ ಸ್ಲೈಟ್ ಗ್ಯಾಪ್ ಇರುತ್ತೆ, ಆ್ಯಂಡ್ ಬಿಕಾಸ್ ಆಫ್ ದಟ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ದ ಲಿಕ್ವಿಡ್ ಸಬ್ಸ್ಟೆನ್ಸ್ಗೆ ಒಂದು ಟ್ರಾನ್ಸ್ಲೇಟರಿ ಮೋಷನ್ ಅಥವಾ ಲಿಕ್ವಿಡ್ ಮಾಲಿಕ್ಯೂಲ್ಸ್ಗೆ ಒಂದು ಟ್ರಾನ್ಸ್ಲೇಟರಿ ಮೋಷನ್ ಇರುತ್ತೆ. ಇದು ದೀಸ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ದ ಲಿಕ್ವಿಡ್ ಮ್ಯಾಟರ್ ಅಂತ ಹೇಳ್ತಾನೆ. ಸೊ ಲಿಕ್ವಿಡ್ ಸಬ್ಸ್ಟೆನ್ಸ್ಗೆ ಇಷ್ಟೆಲ್ಲ ಪ್ರಾಪರ್ಟೀಸ್ ಇರುತ್ತೆ, ಅದನ್ನು ಬರಿತಾ ಇದ್ದೀನಿ. ದೇ ಆರ್ ನಾಟ್ ಸೊ, ದೇ ಆರ್ ಕ್ಲೋಸ್ ಟು ಈಚ್ ಅದರ್, that means molecules are close to each other, but there is a gap present between the molecules. And the interatomic ಅಂತ ಬರ್ಕೊಳ್ತೀನಿ ನಾನು, the intermolecular ಅಥವಾ IM ಅಂತ ಬರ್ಕೊಳ್ತೀನಿ. intermolecular distance is somewhat considerable, that is it is present. The intermolecular distance ನಮಗೆ ಅಲ್ಲಿ ಸ್ವಲ್ಪ ಇರುತ್ತೆ. there is some larger gap present between the molecules ಅಂತ ಹೇಳ್ತಾನೆ. the density, the next property, density is lesser than solid matter. And the fourth property, so the molecules, they have translatory motion, and these are nothing but the characteristic properties of the liquid matter ಅಂತ ಹೇಳ್ತಾರೆ. and it is all about the second type of matter, and it is nothing but liquid ಅಂತ ಹೇಳ್ತೀವಿ. ಅದೇ ಥರ the third type of matter ಅಂತ ತಗೊಂಡ್ರೆ, and the last one but not the least one, the third type of the matter, it is nothing but gaseous matter or gas ಅಂತ ಹೇಳ್ತಾರೆ. then what do you mean by a gas? ಗ್ಯಾಸ್ ಅಂತಂದರೆ ಏನು? ಯಾವಾಗ ಒಂದು ಗ್ಯಾಸ್ ಅಂತ ಹೇಳ್ತೀವಿ, ಗೇಷಿಯಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಯಾವ ಕಂಡೀಷನಲ್ಲಿ ಅದನ್ನು ಗೇಷಿಯಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೊಂದು ಡೆಫಿನಿಷನು ಮತ್ತು ಅದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತಾರೆ. ಸೊ therefore the third type of matter, it is nothing but a gas ಅಂತ ಹೇಳ್ತೀವಿ. ಆ ಗ್ಯಾಸ್ ಅಂತ ತಗೊಂಡಾಗ ಸೊ ಡೆಫಿನಿಷನ್ ಈಗ ಹೇಳುತ್ತೆ, ಗ್ಯಾಸ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಹ್ಯಾವ್ a definite volume and also definite shape. Neither the definite volume, neither the definite shape. ಸೊ ಎಲ್ಲಿ ನಾವು ಗ್ಯಾಸ್ ಅಂತ ಹೇಳ್ತೀವಿ, ಆ ಗ್ಯಾಸ್ಗೆ ಸೊ ಡೆಫಿನೆಟ್ ಶೇಪು ಬರೋದಿಲ್ಲ, ಡೆಫಿನೆಟ್ ವಾಲ್ಯೂಮು ಬರೋದಿಲ್ಲ, which has no definite volume and shape. So therefore which can occupy the entire, ಅಂದರೆ ಡೆಫಿನೆಟ್ ವಾಲ್ಯೂಮ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗೇಷಿಯಸ್ ಮ್ಯಾಟರ್, ಫಾರ್ ಎಕ್ಸಾಂಪಲ್ 100 ml ಆಫ್ ಒಂದು ಆಕ್ಸಿಜನ್ ಗ್ಯಾಸನ್ನು ತೊಗೊಂಡು, ಎಕ್ಸಾಂಪಲ್ಸು ಆಕ್ಸಿಜನ್ ಗ್ಯಾಸನ್ನು ತೊಗೊಂಡು ಅದನ್ನು ಒಂದು ಎಂಟೈರ್ ಕ್ಲಾಸ್ ರೂಮ್ ಅಷ್ಟು ಒಂದು ಸೈಡಲ್ಲಿ ಬಿಟ್ಬಿಟ್ರೆ, ಒಂದು 100 ml ಆಫ್ ಆಕ್ಸಿಜನ್ ಗ್ಯಾಸನ್ನು ಒಂದು ಸೈಡಲ್ಲಿ ಇಲ್ಲಿ ಬಿಟ್ಬಿಟ್ಟೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಬಿಟ್ಬಿಟ್ರೆ ಎಲ್ಲ ಕಿಟಕಿ ಬಾಗಿಲು ಎಲ್ಲನೂ ಕ್ಲೋಸ್ ಮಾಡಿಬಿಟ್ರೆ ನಾನು, ದಟ್ 100 ml ಆಫ್ ಆಕ್ಸಿಜನ್ ಗ್ಯಾಸ್ ಏನು ಮಾಡುತ್ತೆ ಅಂತಂದರೆ ವಿಚ್ ಕ್ಯಾನ್ ಆಕ್ಯುಪೈ ದ ಕಂಪ್ಲೀಟ್ ಸ್ಪೇಸ್ ಆಫ್ ದಿಸ್ ಕ್ಲಾಸ್ ರೂಮ್, ಎಂಟೈರ್ ಕ್ಲಾಸ್ ರೂಮ್ ಸ್ಪೇಸ್ ಅನ್ನೋದು ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ. ದೇರ್ಫೋರ್ ಅದಕ್ಕೊಂದು ಡೆಫಿನೆಟ್ ಶೇಪ್ ಇರೋದಿಲ್ಲ. ಅದೇ 100 ml ಆಫ್ ಗ್ಯಾಸನ್ನು ನಾನು ಒಂದು ಸಣ್ಣ ಡಬ್ಬಿ ಒಳಗಡೆ ತುಂಬಿಡ್ಬೋದು, ಆ ಕೇಸ್ನಲ್ಲಿ ವಾಲ್ಯೂಮ್ ಚಿಕ್ಕದಾಗುತ್ತೆ. ಬಿಟ್ಬಿಟ್ರೆ ಕ್ಲಾಸ್ ರೂಮ್ ಬಿಟ್ಟರೆ ಕಂಪ್ಲೀಟ್ ಎಂಟೈರ್ ಸ್ಪೇಸ್ ಅನ್ನೋದು ಆಕ್ಯುಪೈ ಮಾಡ್ಕೊಳುತ್ತೆ. ದೇರ್ಫೋರ್ ವಿಚ್ ಹ್ಯಾಸ್ ನೋ ಡೆಫಿನೆಟ್ ವಾಲ್ಯೂಮ್ ಆ್ಯಂಡ್ ಶೇಪ್ ಅಂತೂ ಇಲ್ಲವೇ ಇಲ್ಲ ಅದಕ್ಕೆ. ಯಾಕಿಲ್ಲ ಅಂತಂದರೆ ಬಿಕಾಸ್ ಆಫ್ ದ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಅಂತ ಹೇಳ್ತಾನೆ. ಇನ್ ದ ಕೇಸ್ ಆಫ್ ಗೇಷಿಯಸ್ ಮ್ಯಾಟರ್ ಅಂತ ತಗೊಂಡಾಗ, ಸೊ ಹಿಯರ್ ದ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಲೈಕ್ ದಿಸ್, ದ ಅರೇಂಜ್ಮೆಂಟ್ ಆಫ್ ದ ಮಾಲಿಕ್ಯೂಲ್ಸ್ ದೇ ಆರ್ ಲೈಕ್ ದಿಸ್. ನೋಡಿ ಅಬ್ಸರ್ವ್ ಮಾಡಿ, within this certain volume the number of gas molecules is very much less.
and so that the intermolecular distance present between the molecules of the gas, it is said to be very large. Intermolecular distance ತುಂಬ ಜಾಸ್ತಿ ಇದೆ ಇಲ್ಲಿ. And so that these molecules, they have the enough freedom. ಅವಕ್ಕೆ ತುಂಬ ಸ್ವಾತಂತ್ರ್ಯ ಇರುತ್ತೆ. They can able to move from one place into the another place very easily. They are wandering. And such a type of substance, it is nothing but a gaseous matter ಅಂತ ಹೇಳ್ತಾನೆ. ಅದಕ್ಕೊಂದು ಡೆಫಿನೆಟ್ ವಾಲ್ಯೂಮು ಬರೋದಿಲ್ಲ ಮತ್ತು ಡೆಫಿನೆಟ್ ಶೇಪು ಬರೋದಿಲ್ಲ. ಅಂಥ ಸಬ್ಸ್ಟೆನ್ಸನ್ನು ನಾವಿಲ್ಲಿ ಗೇಷಿಯಸ್ ಮ್ಯಾಟರ್ ಅಂತ ಹೇಳ್ತೀವಿ. ಹಾಗೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಂತ ತಗೊಂಡಾಗ ದೇ ಆರ್ ಲೂಸ್ಲಿ ಅರೇಂಜ್. ಸೊ ಮಾಲಿಕ್ಯೂಲ್ಸ್ ಆಫ್ ದ ಲಿಕ್ವಿಡ್ಸ್ ದೇ ಆರ್ ಲೂಸ್ಲಿ ಅರೇಂಜ್. ಲೂಸ್ಲಿ ಅರೇಂಜ್ ಅಂತಂದರೆ ದ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಈಸ್ ಸೆಡ್ ಟು ಬಿ ಲಾರ್ಜ್. The intermolecular distance is large. And the third property, because of the arrangement, the density ಅಂತ ತಗೊಂಡ್ರೆ the density of the matter is least ಅಂತಾನೆ ತುಂಬ ಕಡಿಮೆ ಇರುತ್ತೆ. ಕಂಪೇರ್ ಟು ಸಾಲಿಡ್ ಲಿಕ್ವಿಡ್ ಕಂಪೇರ್ ಮಾಡಿದಾಗ ಡೆನ್ಸಿಟಿ ಆಫ್ ದ ಗ್ಯಾಸ್ ತುಂಬ ಕಡಿಮೆ, ಲೀಸ್ಟ್. therefore density of solid is highest, so liquid next highest, and the gaseous matter least. And for example, if I take the fourth property ಅಂತ ತಗೊಂಡ್ರೆ whether they can have any type of motion ಅಂತಾನೆ, ಟ್ರಾವೆಲಿಂಗ್ ಮೋಷನ್ ಅಥವಾ ಟ್ರಾನ್ಸ್ಲೇಟರಿ ಮೋಷನ್ ಇರುತ್ತೆ ಅಂತಾನೆ, they do have. ಸೊ ಯಾಕೆ ಅಂತ ಅದಕ್ಕೆ ಎನಫ್ ಸ್ಪೇಸ್ ಇದೆ. ಲಿಕ್ವಿಡೇ ಒಂಚೂರು ಲಿಕ್ವಿಡ್ ಮಾಲಿಕ್ಯೂಲ್ಸ ಒಂಚೂರು ಜಾಗ ಸಿಕ್ಕಿದ್ರೆ ಸಾಕು ನಾವು ಮೂವ್ ಮಾಡ್ತೀವಿ, ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ. ಸೊ ಇವತ್ತು ನೋಡಿ, ಸೊ ಬ್ರಹ್ಮಾಂಡ ಜಾಗ ಸಿಗ್ತಾ ಇದೆ ಅದಕ್ಕೆ. ಸೊ ಆ ಬ್ರಹ್ಮಾಂಡವಾದ ಜಾಗದಲ್ಲಿ ಅದಕ್ಕೆ ಸ್ಪೇಸ್ನಲ್ಲಿ ಏನು ಮಾಡುತ್ತೆ, ಈಸಿಲಿ ಇದೆ, ವೆರಿ ಹ್ಯಾಪಿಲಿ ದೇ ಕೆನ್ ಏಬಲ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. therefore these molecules of the liquid, they can have the translatory motion. They do have translatory motion. And it is all about the types of the matter and the characteristic properties of the matter ಅಂತ ಹೇಳ್ತಾರೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಅಂತ ಹೇಳ್ತಾ ನಾನು ಸಣ್ಣದಾಗಿ ನಿಮಗೆ ಚಿಕ್ಕದಾಗಿ ಶುರು ಮಾಡಿದ್ದೀನಿ. ಸೊ ಸ್ವಲ್ಪನೇ ಹೇಳ್ತಾ ಇದ್ದೀನಿ ನಿಮಗೆ. ಮುಂದೆ ನಿಮಗೆ ಹೋಗ್ತಾ ಸೊ ನಿಮಗೆ ಬಲ್ಕಲ್ಲಿ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ any of you people, if you are not able to understand my way of teaching, please ನನ್ನ ಗಮನಕ್ಕೆ ತೊಗೊಂಬನ್ನಿ, bring into my notice ಅಂತ ಹೇಳ್ತಾ. ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಾನು ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅದನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಅದನ್ನು ನಿಮ್ಮ ಒಂದು ನೋಟ್ಸನ್ನು ನೀವು ಬರ್ಕೊಳ್ಳಿ ಅಂತ ಹೇಳ್ತಾ. ಸೊ ಅದು ನಿಮಗೆ ಅನುಕೂಲ ಆಗುತ್ತೆ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ ಟೈಮ್ನಲ್ಲೂ ಕೂಡ ನೀವು ಬೇಕಿದ್ರೆ ಅದನ್ನು ನಿಮ್ಮ ನೋಟ್ಸನ್ನೇ ಓದ್ಕೊಂಡು ನೀವು ಬರೀಬೋದು ಅಂತ ಹೇಳ್ತಾ. ಸೊ ಇವತ್ತಿನ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಇನ್ ಎ ಡೆಫಿನೆಟ್ ವೇ. ಆ್ಯಂಡ್ ವಿತ್ ಆಲ್ ದಿಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.